ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಟೆಂಪಲ್ ರನ್ ಮೂಲಕ ಪ್ರಚಾರಕ್ಕೆ ಅಧಿಕೃತ ಚಾಲನೆ ನೀಡಿದರು. ಇಂದು ನಗರ ದೇವತೆ ದುಗ್ಗಮ್ಮ ದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರು, ಟಿಕೆಟ್ ಘೋಷಣೆಯಾದ ಬಳಿಕ ನಗರ ದೇವತೆಗೆ ವಿಶೇಷ ಪೂಜೆ ಸಲ್ಲಿಸಿದ್ದೇವೆ. ಎಲ್ಲರೂ ಒಟ್ಟಿಗೆ ಚುನಾವಣೆ ಎದುರಿಸುತ್ತೇವೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಿಳೆಯರಿಗೆ 33% ಮೀಸಲಾತಿ ನೀಡುತ್ತೇವೆ ಎಂದು ಹೇಳಿದರು. ಅದರಂತೆ ಈ ಬಾರಿ ಮಹಿಳೆಯರಿಗೆ ಅವಕಾಶ ನೀಡಿದ್ದಾರೆ. ಈ ಬಾರಿ ಕಮಲವನ್ನ ಮುಡಿದುಕೊಂಡು ದೆಹಲಿಗೆ ಹೋಗುವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇದು ಟೆಂಪಲ್ ರನ್ ಅಲ್ಲ, ಭಕ್ತಿಯಿಂದ ಬಂದಿರೋ ದುಗ್ಗಮ್ಮನ ಜಾತ್ರೆಗೆ ಬಂದಿದ್ದೀವಿ ನಾವೆಲ್ಲ. ಅದು ದೇವಿ ನಮಗೆ ಆಶೀರ್ವಾದ ಮಾಡಿದ್ದಾಳೆ. ನಾವೆಲ್ಲರೂ ನಾರಿ ಶಕ್ತಿಯರಿಂದ ಹಿಡಿದು ಗಂಡು ಮಕ್ಕಳು ಕಾರ್ಯಕರ್ತರು ಎಲ್ಲರೂ ಇಲ್ಲಿ ಹಾಜರಾಗಿದ್ದೀವಿ. ಅಥವಾ ನಾವು ಪೂಜೆ ಮುಗಿಸ್ಕೊಂಡು ಅದು ಆಶೀರ್ವಾದ ಮುಂದಿನ ಹೆಜ್ಜೆ ಪ್ರಚಾರ ಆಗುತ್ತೆ. ಕಾರ್ಯಕರ್ತರು ಯಾವಾಗಲೂ ಮಾಡ್ತಾರೆ. ಯಾಕೆಂದ್ರೆ ಮೋದಿಜಿ ಅವರು ಅಂದ್ರೆ ನಮ್ಮ ಕೇಂದ್ರದ ರಾಷ್ಟ್ರದ ನಾಯಕರು ಹಾಗೂ ರಾಜ್ಯದ ನಾಯಕರೆಲ್ಲ ಸೇರಿ ಮಹಿಳೆಯರಿಗೆ ಒಂದು 36% ಕೊಡಬೇಕು ಅಂತ ಯಾವ ಮಾತಾಡಿದಾರೋ ಆ ಇದಕ್ಕೆ 33% ಕೊಡಬೇಕು ಅಂತ ಯಾವಾಗ ಮಾತಾಡಿದಾರೋ ಅವಾಗ ಇಲ್ಲಿ ದಾವಣಗೆರೆಗೂ ಕೊಡಬೇಕು ಅಂತೇಳಿ ಒಂದು ಕೊಟ್ಟಿದ್ದಾರೆ. ನಮಗೆ ಶಕ್ತಿ ಕೊಟ್ಟಿದ್ದಾರೆ. ಹಂಗಾಗಿ ಆ ಸೀಟ್ ಸಿಕ್ಕಿರೋದ್ರಿಂದ ನಾವೆಲ್ಲ ಹೆಣ್ಣು ಮಕ್ಕಳಿಂದ ಹಿಡಿದು ಗಂಡು ಮಕ್ಕಳು ಸಹ ಎಲ್ಲ ಕಾರ್ಯಕರ್ತರು ಎಲ್ಲ ಖುಷಿಯಾಗಿದ್ದಾರೆ. ನಾವು ಅದಕ್ಕೆ ಸರಿಯಾಗಿ ಕೆಲಸ ಮಾಡ್ತೀವಿ ಅಂತೇಳಿ ತಮ್ಮೆಲ್ಲರಿಗೂ ಹೇಳ್ತೀವಿ. ಕಚೇರಿ ಉದ್ಘಾಟನೆ ಈಗ 10 ವರ್ಷ ಸಾಧನೆ ಮಾಡಿದಾರಲ್ಲ MP ಅವರು, ಆ ಸಾಧನೆಯ ಪರಿಚಯ ಎಲ್ಲರಿಗೂ. ಯಾಕೆಂದ್ರೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಅನ್ನೋ ಜನ ಇದಾರಲ್ಲ, ಅವ್ರುಗಳಿಗೆಲ್ಲ ತಿಳಿಯಲಿ. ಮತ್ತೆ ನಮ್ಮ ದಾವಣಗೆರೆ ಎಲ್ಲ ಜನತೆಗಳಿಗೆ ಅವ್ರು ಮಾಡಿರೋ ಸಾಧನೆ ಏನು ಅಂತೇಳಿ ಪರಿಚಯ ಆಗ್ಬೇಕು ಅಂದ್ರೆ ಹೇಳಿದ್ರೆ ತಾನೇ ಗೊತ್ತಾಗೋದು. ಹಂಗಾಗಿ ಅದಕ್ಕಾಗಿ ನಾವು ಉದ್ಘಾಟನೆ ಮಾಡ್ತಾ ಇದ್ದಾರೆ, ಸಾಹೇಬ್ರು ಮಾಡ್ತಾರೆ. ಅದನ್ನೆಲ್ಲ ನಾವೆಲ್ಲ ಕಾರ್ಯಕರ್ತರು ನೋಡಿ ಇನ್ನೂ ಸ್ವಲ್ಪ ಹುರಿದುಂಬಿಸ್ಕೊಂಡು ನಾವು ಇನ್ನು ಮುಂದಿನ 5 ವರ್ಷ ನನಗೆ ಅವಕಾಶ ಕೊಟ್ಟಿದ್ದಾರೆ. ನಾನು ಮತ್ತೆ ಬೇರೆ ಬೇರೆ ಕೆಲಸಗಳು ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟಾಗುತ್ತೆ. ದಯವಿಟ್ಟು ಯಾರು ಏನು ಅಂದ್ಕೊಂಡಿಲ್ಲ, ನೀವು ಅಂದ್ಕೊಂತಾ ಇದೀರ ಅಷ್ಟೇ. ಯಾರು ಏನು ಮೀಟಿಂಗ್ ಮಾಡ್ತಾರೆ ನಮ್ಮಿದ್ರಲ್ಲಿ ಮನೆಗಳಲ್ಲಿ ಎಷ್ಟೋ ಜಗಳಗಳಿರುತ್ತೆ, ಎಲ್ಲ ಹೊಂದ್ಕೊಂಡು ಬೆಳಿಗ್ಗೆ ಅಷ್ಟೊತ್ತಿಗೆ ಎಲ್ಲ ಹೊಂದ್ಕೊಂಡು ಹಂಗೆಲ್ಲರೂ ನಾವೆಲ್ಲ ಅದು ಹಾಗೆ ಆಗುತ್ರಿ. ಎಲ್ಲರೂ ಸಮಾಧಾನವಾಗಿರುತ್ತೆ. ಎಲ್ಲರ ಉದ್ದೇಶ ಒಂದೇ, ಮೋದಿಜಿ ಅವರು ಪ್ರಧಾನ ಮಂತ್ರಿ ಆಗ್ಬೇಕು ಅಂತ. ಅವರಲ್ಲಿರೋ ಉದ್ದೇಶನೂ ಅದೇ, ನಮ್ಮಲ್ಲಿರೋ ಉದ್ದೇಶನೂ ಒಂದೇ. ಕಾರ್ಯಕರ್ತರು ಮತ್ತೆ ಇಡೀ ದೇಶ ವಿಶ್ವವನ್ನೇ ಮೆಚ್ಚಿರೋಂಥ ನಾಯಕ ಅವರು. ಅವ್ರನ್ನ ಯಾರಿಗೂ ಅಲ್ಲಗಳಿಗೆ ಸಾಧ್ಯನೂ ಇಲ್ಲ. ಅವ್ರನ್ಗೆ ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ಹೇಳಿ ತಮ್ಮಲ್ಲಿ ಹೇಳಿ 1-2 ಮಾತು ಹೇಳಿದ್ದೀನಿ, ಸಾಕು. ಮುಂದಿನ ಕೆಲಸಕ್ಕೆ ಹೋಗ್ತಿದ್ದಾರೆ. ವಿರೋಧಿ ಬಣಗಳು ಅಂತಲ್ಲ, ಎಲ್ಲರೂ ಒಂದೇ, ನಾವೆಲ್ಲ ಒಂದೇ. ನಾನು ಇಷ್ಟು ದಿನ ಸಣ್ಣ ಕುಟುಂಬ, ನಂದು ಭೀಮಸಮುದ್ರದ ಕುಟುಂಬ ಅಲ್ಲಿದ್ದೆ. ಇನ್ನು ಮುಂದೆ ನಂದು ದಾವಣಗೆರೆನ ದೊಡ್ಡ ಕುಟುಂಬ ಅಂತ ನನ್ನ ಭಾವನೆ ಆಗಿದೆ. ಇವರೆಲ್ಲರೂ ನನ್ನ ಕುಟುಂಬಸ್ಥರು ಅಂತ ಹೇಳ್ಕೊಂಡು ನಾನು ಕೆಲಸ ಮಾಡ್ಲಿಕ್ಕೆ ತಯಾರು ಮಾಡ್ತೀನಿ. ಮತ್ತು ಇವರೆಲ್ಲರೂ ಸಹಕಾರ ಇದೆ, ಕಾರ್ಯಕರ್ತರು ಇವರು ಎಲ್ಲರೂ ಸಹಕಾರ ಇದ್ರೆ ನಾನು ಇಲ್ಲಿಂದ ಗೆದ್ದು ಕಮಲವನ್ನು ಮುಡ್ಕೊಂಡು ನಾನು ಲೋಕಸಭೆಗೆ ಹಾಜರಾಗ್ತೀನಿ ಅಂತೇಳಿ ತಮ್ಮೆಲ್ಲರಿಗೂ ಹೇಳ್ತೀನಿ. ಅದಕ್ಕೆಲ್ಲರೂ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು. ಅದ್ರ ಜೊತೆಯಲ್ಲಿ ನೀವು ವಿಡಿಯೋದವರು ನನಗೆ ಆಶೀರ್ವಾದ ಮಾಡಬೇಕು.